ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಅಗತ್ಯ. ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ವಿಶೇಷವಾಗಿ ತಮ್ಮಗಳಿಗೆ ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರದ ಒಂದು ಪ್ರಕಾರ ಯಾವ ರೀತಿ ವಿಶ್ಲೇಷಣೆ ಮಾಡೋದ್ರ ಬಗ್ಗೆ ನಾನು ಈ ಒಂದು ಮಾಹಿತಿಯನ್ನು ನೀಡ್ತಿದ್ದೇನೆ. ಸ್ನೇಹಿತರೆ, ಈ ಅಸ್ಟ್ರಾಲಜಿ ಅಥವಾ ನಾವು ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಅಂತ ನಾವು ಏನು ಹೇಳ್ತೀವಿ, ಅದು ಹಾಗೂ ಈ ಸಂಖ್ಯಾಶಾಸ್ತ್ರ ಯಾವ ರೀತಿ ಒಂದು ಕನೆಕ್ಟಿವಿಟಿ ಇದೆ ಅಂತ ಹೇಳೋದಾದ್ರೆ, ಮೂಲವಾಗಿ ನಮಗೆ ಆಕ್ಚುಲಿ ಅಸ್ಟ್ರಾಲಜಿ ಬೇಕೇ ಬೇಕು. ಅಂದ್ರೆ ಈ ಒಂದು ಜ್ಯೋತಿಷ್ಯದ ಒಂದು ಭಾಗ ಒಂದು ನ್ಯೂಮರಾಲಜಿ ಅಂತ ಹೇಳ್ಬೋದು. ಅಂದ್ರೆ ಇವು ಸಂಖ್ಯಾಶಾಸ್ತ್ರವನ್ನ ಜ್ಯೋತಿಷ್ಯದ ಒಂದು ಭಾಗ ಅಂತ ನಾವು ಹೇಳ್ಬೋದು. ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂತ ಹೇಳೋದಾದ್ರೆ, ಸಂಖ್ಯಾಶಾಸ್ತ್ರದಲ್ಲಿ ಪ್ರತಿಯೊಂದು ಅಂತಂದ್ರೆ ಈಗ ಏನಾಗುತ್ತೆ, ಪ್ರತಿಯೊಂದು ಗ್ರಹಗಳಿಗೆ ಒಂದೊಂದು ನಂಬರ್ಗಳನ್ನು ಅಂದ್ರೆ ಒಂದೊಂದು ಸಂಖ್ಯೆಗಳನ್ನ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ರಿಲೇಟ್ ಮಾಡ್ತಾ ಹೋಗ್ತೀವಿ. ಯಾವ ರೀತಿ ಅಂತ ಹೇಳೋದಾದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಚಾರ್ಟ್ ಅಂತಂದ್ರೆ ಇದು ಸಂಖ್ಯಾ ಕುಂಡಲಿ ಅಂದ್ರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದು ಕುಂಡಲಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ರೆಫರೆನ್ಸ್ಗಳನ್ನ ನಾನು ಕೊಟ್ಟಿದ್ದೀನಿ. ಇಲ್ಲಿ ನೀವು ನಂಬರ್ಸ್ಗಳನ್ನು ನೋಡ್ಬೋದಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಒಂದು 4 ಆಗಿರ್ಬೋದು, ಅಂದ್ರೆ ಇಲ್ಲಿ 4, 9, 2. ಸೊ ಇಲ್ಲಿ 4, 9, 2 ಈ ಒಂದು ಏನು ಸಂಖ್ಯೆಗಳು ಏನಿದೆ, ಇದು ಆಕ್ಚುಲಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿ ಒಂದು ಸಂಖ್ಯೆಯು ಕೂಡ ಒಂದೊಂದು ಗ್ರಹಕ್ಕೆ ಕನೆಕ್ಟ್ ಆಗಿರುತ್ತೆ, ಅಂದ್ರೆ ರಿಲೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಸಂಖ್ಯಾಶಾಸ್ತ್ರ ಪ್ಯೂರ್ ವರ್ಕ್ ಆಗುವಂಥದ್ದು ಹೇಗೆ ಅಂತ ಹೇಳಿದ್ರೆ ನಂಬರಿನ ಒಂದು ವೈಬ್ರೇಷನ್ ಮುಖಾಂತರ, ಅಂದ್ರೆ ಪ್ರತಿ ಒಂದು ನಂಬರು ಕೂಡ ಒಂದೊಂದು ಗ್ರಹಗಳಿಗೆ ರಿಲೇಟ್ ಆಗಿರುತ್ತೆ. ಆ ಒಂದು ಗ್ರಹದ ಅಂದ್ರೆ ಒಂದು ಏನು ಸಂಖ್ಯೆಗಳಿರುತ್ತೆ ಇದರ ಒಂದು ವೈಬ್ರೇಷನ್ ಇಂದಾಗಿ ಒಂದು ಸಂಖ್ಯಾಶಾಸ್ತ್ರ ವರ್ಕ್ ಆಗ್ತದೆ. ಇದು ಅಸ್ಟ್ರಾಲಜಿ ಹಾಗೂ ನ್ಯೂಮರಾಲಜಿಗಳಿಗೆ ಇರತಕ್ಕಂಥ ಒಂದು ಕನೆಕ್ಟಿವಿಟಿ ಅಂತ ಅಂದ್ರೆ ಸಂಖ್ಯಾಶಾಸ್ತ್ರ ಮತ್ತು ಈ ಒಂದು ಜ್ಯೋತಿಷಕ್ಕೆ ಇರತಕ್ಕಂಥ ಒಂದು ಕನೆಕ್ಟಿವಿಟಿ. ಇಲ್ಲಿ ನಾವೇನ್ ಮಾಡ್ತೀವಿ, ಯಾವುದೇ ಒಂದು ವ್ಯಕ್ತಿಯ ಒಂದು ವಿಶ್ಲೇಷಣೆ ಮಾಡಬೇಕು ಅಂತ ಹೇಳೋದಾದ್ರೆ ಅವರ ಒಂದು ವಿವರಗಳನ್ನು ನಾವು ಪಡೆದುಕೊಳ್ಬೇಕು. ಅಂದ್ರೆ ಯಾವ ರೀತಿ ಅಂತ ಹೇಳೋದಾದ್ರೆ ಅವರ ಒಂದು ಜನ್ಮ ದಿನಾಂಕ ಆಗಿರ್ಬೋದು, ಅವರ ಒಂದು ಹುಟ್ಟಿದಂಥ ಸಮಯ, ಸ್ಥಳ, ಈ ಒಂದು ಡೀಟೇಲ್ಸ್ ಅಥವಾ ವಿವರಗಳನ್ನು ಪಡೆದುಕೊಂಡು ನಾವು ಒಂದು ಕುಂಡಲಿಯನ್ನ ರಚನೆ ಮಾಡಿ ಇದರ ಮುಖಾಂತರ ವಿಶ್ಲೇಷಣೆಗಳನ್ನ ಮಾಡ್ತೀವಿ ಅಲ್ವಾ. ಇದು ಹೇಗೆ ಅಂತ ಹೇಳಿದ್ರೆ ಜ್ಯೋತಿಷ್ಯ ಅಥವಾ ಅಸ್ಟ್ರಾಲಜಿ ಅಂದ್ರೆ ಜ್ಯೋತಿಷ್ಯದ ಪ್ರಕಾರ, ಓಕೆ, ಅಥವಾ ಅಸ್ಟ್ರಾಲಜಿ ಪ್ರಕಾರ ನಾವು ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ಅಂದ್ರೆ ಬರ್ತ್ ಡೀಟೇಲ್ಸ್ ಗಳನ್ನು ತೆಗೆದುಕೊಂಡು ನಾವು ಒಂದು ಕುಂಡಲಿನ ರಚನೆ ಮಾಡಿ ವಿಶ್ಲೇಷಣೆ ಮಾಡ್ತೀವಿ. ಆದರೆ ಇದೇ ರೀತಿಯ ವಿಶ್ಲೇಷಣೆಗಳನ್ನ ನ್ಯೂಮರಾಲಜಿಗಳ ಹೆಂಗೆ ವಿಶ್ಲೇಷಣೆ ಮಾಡ್ತಾರೆ ಅಂದ್ರೆ ಥ್ರೂ ನಾವೇನು ಈ ಸಂಖ್ಯಾಶಾಸ್ತ್ರ ಅಂತ ನಾವೇನು ಹೇಳ್ತೀವಿ, ಈ ಸಂಖ್ಯಾಶಾಸ್ತ್ರದಲ್ಲಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ಅಂತ ಹೇಳೋದಾದ್ರೆ ನಾವು ಇದೇ ರೀತಿ ಈಗ ಏನಾಗ್ತದೆ ಅಂತ ಹೇಳಿದ್ರೆ DMY ಅಂತ ಮೆನ್ಷನ್ ಮಾಡಿದಿಲ್ವಾ. ಡಿ ಅಂದ್ರೆ ಡೇಟು, ಎಂ ಅಂದ್ರೆ ಮಂತು, ವೈ ಅಂದ್ರೆ ಇಯರ್. ಓಕೆ, ಇಲ್ಲಿ ದಿನ, ತಿಂಗಳು ಮತ್ತೆ ವರ್ಷ. ಇಲ್ಲಿ ಏನಾಗ್ತದೆ ಸ್ನೇಹಿತರೆ, ಒಬ್ಬರ ಒಂದು ವ್ಯಕ್ತಿಯ ಅವರ ಒಂದು ಡೀಟೇಲ್ಸ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ, ನಾರ್ಮಲಿ ನಾವು ಒಂದು ಕುಂಡಲಿಯನ್ನ ರಚನೆ ಮಾಡಬೇಕು ಅಂತ ಹೇಳೋದಾದ್ರೆ ನಮಗೆ ಅವರ ಒಂದು ಜನ್ಮ ದಿನಾಂಕ ಬೇಕು. ಅಂದ್ರೆ ಜನ್ಮ ದಿನಾಂಕ ಅಂದ್ರೆ ಅವರ ಒಂದು ದಿನಾಂಕ, ಅವರು ಯಾವ ತಿಂಗಳಲ್ಲಿ ಹುಟ್ಟಿದರೆ, ವರ್ಷ, ಇವೆಲ್ಲವೂ ಕೂಡ ಬೇಕಾಗ್ತದೆ. ಅದರ ರೀತಿಯಲ್ಲಿ ನಮಗೆ ಒಂದು ಸಮಯ ಬೇಕು, ಮತ್ತೆ ಯಾವ ಒಂದು ಸ್ಥಳ, ಓಕೆ, ಈ ಒಂದು ಡೀಟೇಲ್ಸ್ಗಳನ್ನು ನಮ್ಗೆ ಬೇಕಾಗ್ತದೆ. ಅದೇ ರೀತಿ ಇಲ್ಲೇನಾಗ್ತದೆ ಅಂತ ಹೇಳಿದ್ರೆ ನಮಗೆ ಅವರ ಸ್ಥಳದ ಬಗ್ಗೆ ಆಗಲಿ ಅಥವಾ ಒಂದು ಸಮಯ ಇದರ ಅವಶ್ಯಕತೆ ಇರಲ್ಲ. ಯಾವುದರಲ್ಲಿ, ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರದಲ್ಲಿ ನಮಗೆ ಅವರ ಹುಟ್ಟಿದ ದಿನಾಂಕ, ತಿಂಗಳು ಮತ್ತೆ ಯಾವ ವರ್ಷದಲ್ಲಿ ಅವರು ಹುಟ್ಟಿದ್ದಾರೆ ಈ ಇನ್ಫಾರ್ಮೇಶನ್ ಇಟ್ಕೊಂಡ್ರೆ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ವಿಶ್ಲೇಷಣೆಯನ್ನ ಮಾಡಬಹುದು. ಹೇಗೆ ಮಾಡುವಂಥದ್ದು ಅಂತ ಹೇಳಿದ್ರೆ ಇಲ್ಲಿ 3 ಅಂಶಗಳು ಅತಿ ಮುಖ್ಯವಾಗಿ ಬರ್ತದೆ. ಯಾವುದು, ನ್ಯೂಮರಾಲಜಿಯಲ್ಲಿ ಅಥವಾ ಸಂಖ್ಯಾಶಾಸ್ತ್ರದಲ್ಲಿ 3 ಅಂಶಗಳು ಅತಿ ಮುಖ್ಯವಾಗಿ ಬರ್ತದೆ. ಯಾವುದು ಅಂತ ಹೇಳೋದಂದ್ರೆ ಒಂದು ಜನ್ಮ ಸಂಖ್ಯೆ, ಇನ್ನೊಂದು ನಾವು ಜನ್ಮ ಸಂಖ್ಯೆಯನ್ನ ನಾವು ಬರ್ತ್ ನಂಬರ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಪದ ಸಂಖ್ಯೆ ಅಂತ ಹೇಳ್ತೀವಿ, ಇದನ್ನ ನಾವು ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಈ ಅದೃಷ್ಟ ಸಂಖ್ಯೆಯನ್ನ ನಾವು ಕುವಾ ನಂಬರ್ ಅಂತಲೂ ಕೂಡ ಕರಿತೀವಿ. ಇಲ್ಲಿ ಏನಾಗ್ತದೆ ಸ್ನೇಹಿತರೆ, ಈ ಜನ್ಮ ಸಂಖ್ಯೆ ಇದೆಯಲ್ಲ ಇದು ನಾವು ದಿನಾಂಕದಿಂದ ನಾವು ತೆಗೆದುಕೊಳ್ತೀವಿ. ಅದೇ ರೀತಿ ಈ ಒಂದು ಪದ ಸಂಖ್ಯೆ ಅಥವಾ ಡೆಸ್ಟಿನಿ ನಂಬರ್ ಅಂತ ನಾವು ಏನ್ ಹೇಳ್ತೀವಿ, ಇದು ಇವರ ಒಂದು ಡೇಟು ಮತ್ತೆ ಮಂತು, ಇಯರ್, ಇವಿಷ್ಟನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಿ ನಾವು ಪದ ಸಂಖ್ಯೆಯನ್ನ ನಾವು ಕಂಡುಹಿಡ್ಕೊಳ್ತೀವಿ. ಅದೇ ರೀತಿಯಲ್ಲಿ ಕುವಾನ್ ಸಂಖ್ಯೆ ಅಂತ ಬರುತ್ತೆ. ಇದು ಆಕ್ಚುಲಿ ಏನಾಗ್ತದೆ ಅಂತ ಹೇಳಿದ್ರೆ ಅವರ ಯಾವ ಒಂದು ವರ್ಷದಲ್ಲಿ ಹುಟ್ಟಿದ್ದಾರೆ ಅಂದ್ರೆ ಇಯರ್, ಓಕೆ, ಇದರ ಮೂಲಕ ನಾವು ಕುವಾ ನಂಬರ್ಗಳನ್ನು ನಾವು ಪಡೆದುಕೊಳ್ತೀವಿ.
ಈ ಪಡೆದುಕೊಂಡ ನಂತರದಲ್ಲಿ ಆಕ್ಚುಲಿ ಇದನ್ನ ನಾವು ಗ್ರಿಡ್ ಅಂತ ಕರಿತೀವಿ, ಇದನ್ನ ನಾವು ಲೋಶೋ ಗ್ರಿಡ್ ಅಂತ ಕರಿತೀವಿ. ಅಂದ್ರೆ ಇದು ನಾವು ಒಂದು ಸಂಖ್ಯಾಶಾಸ್ತ್ರದ ಕುಂಡಲಿ ಅಥವಾ ನ್ಯೂಮರೋಸ್ಕೋಪ್ ಅಂತ ನಾವು ಏನ್ ಕರಿತೀವಿ, ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ನಾವು ನ್ಯೂಮರೋಸ್ಕೋಪ್ ಅಂತ ಕೂಡ ನಾವು ಕರಿತೀವಿ. ಇದನ್ನ ನಾವು ಲೋಶೋ ಗ್ರಿಡ್ ಅಂತ ಕರಿತೀವಿ. ಅಂದ್ರೆ ಲೋಶೋ ಗ್ರಿಡ್ ಅಂದ್ರೆ ಇದರ ಒಂದು ಸಹಾಯದಿಂದ ನಾವು ಸಂಖ್ಯಾ ಕುಂಡಲಿಯನ್ನ ರಚನೆ ಮಾಡ್ತೀವಿ. ಯಾವ ರೀತಿ ಅಂತ ಹೇಳಿದ್ರೆ ಇದು ಒಂದು ರೆಫರೆನ್ಸ್, ಒಂದು ಎಕ್ಸಾಂಪಲ್ ಅಲ್ಲಿ ಆಕ್ಚುಲಿ ಈ ತರ ಈ ಒಂದು ಲೋಶೋ ಗ್ರಿಡ್ ಇರುತ್ತೆ. ಓಕೆ, ನಾವೇನ್ ಮಾಡ್ತೀವಿ, ಈ ಜನ್ಮ ಸಂಖ್ಯೆ, ಪಥ ಸಂಖ್ಯೆ, ಈ ಅದೃಷ್ಟ ಸಂಖ್ಯೆ ಅಂತ ನಾವು ಏನ್ ಬರ್ತೀವಿ ಇದನ್ನ ತೆಗೆದುಕೊಂಡು ನಾವು ಆಕ್ಚುಲಿ ಇದಕ್ಕೆ ಕಂಪೇರ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಯಾವ ನಂಬರ್ಗಳು ಇದೆ ಅಂದ್ರೆ ನೀವು ಆಕ್ಚುಲಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಇದರಲ್ಲಿ ಜನ್ಮ ಸಂಖ್ಯೆ, ಪಥ ಸಂಖ್ಯೆ ಅಥವಾ ಅದೃಷ್ಟ ಸಂಖ್ಯೆಗಳು ಏನ್ ಬರ್ತವೆ ಅದನ್ನ ನಾವು ತೆಗೆದುಕೊಂಡು ಇದ್ರ ಒಂದು ಬ್ಲಾಂಕ್ ಚಾರ್ಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಆಕ್ಚುಲಿ ಈ ಒಂದು ಸಂಖ್ಯೆಗಳನ್ನ ಏನಿಲ್ಲಿರುತ್ತೆ ಅದನ್ನ ಫಿಲ್ ಮಾಡಬೇಕು. ಸೊ ಫಿಲ್ ಮಾಡಿದ ನಂತರದಲ್ಲಿ ಇದರ ಅನುಗುಣವಾಗಿ ನಾವು ವಿಶ್ಲೇಷಣೆಯನ್ನ ಮಾಡಬಹುದು ಸ್ನೇಹಿತರೆ. ಅಂದ್ರೆ ನಾನು ಯಾವುದು ನಿಮ್ಗೆ ತಿಳಿಸಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ ನೋಡಿ, ಅಸ್ಟ್ರಾಲಜಿಯಲ್ಲಿ ನಾವು ಕುಂಡಲಿಯ ಸಹಾಯದಿಂದ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತೀವಿ. ಅದೇ ರೀತಿಯಲ್ಲಿ ಸಂಖ್ಯಾಶಾಸ್ತ್ರದಲ್ಲಿ ಲೋಶೋ ಗ್ರಿಡ್ ಅಂದ್ರೆ ಲೋಶೋ ಗ್ರಿಡ್ ಮೂಲಕ ನಾವು ಮಾಡಿರ್ತಕ್ಕಂಥ ಒಂದು ಸಂಖ್ಯಾ ಕುಂಡಲಿ ಅಂದ್ರೆ ಇದು ಏನಿದೆ ಇದರ ಮುಖಾಂತರ ನಾವು ಒಬ್ಬ ವ್ಯಕ್ತಿಯ ಅಂದ್ರೆ ಈ ಒಂದು ವ್ಯಕ್ತಿಯ ಬಗ್ಗೆ ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಇದು ನಾವು ಸಂಖ್ಯಾಶಾಸ್ತ್ರದಲ್ಲಿ ಪ್ರಮುಖವಾದ ಒಂದು ಅಂಶ ಅಂತ ನಾವು ಹೇಳಕ್ ಆಕ್ಚುಲಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳೋದಾದ್ರೆ ಈ ಒಂದು ಡೀಟೇಲ್ಸ್ ಮುಖಾಂತರನೇ ನಾವು ಆಕ್ಚುಲಿ ಅವರ ಒಂದು ಅನಾಲಿಸಿಸ್ ಮಾಡಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇದು ಲೈಕ್ ಒಂದು ಸಂಖ್ಯಾಶಾಸ್ತ್ರದಲ್ಲಿ ಬರತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಟಾಪಿಕ್. ಈ ಒಂದು ವಿಷಯಗಳನ್ನು ತಿಳಿಸಿ ನಾನು ಈ ಒಂದು ಲೈಕ್ ಸೆಷನ್ ಅನ್ನು ನಾನು ಈಗ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಒಂದು ಈ ಒಂದು ಲೈಕ್ ಏನು ಒಂದು ಚಾನಲ್ ಇದೆ ಇದರಲ್ಲಿ ನಾನು ನಿಮಗೆ ಅಸ್ಟ್ರಾಲಜಿ, ಅದೇ ರೀತಿ ಅಸ್ಟ್ರಾಲಜಿಗೆ ರಿಲೇಟ್ ಆಗಿರತಕ್ಕ ಲೈಕ್ ಏನಾಗಿದೆ ಸಂಖ್ಯಾಶಾಸ್ತ್ರ ಆಗಿರ್ಬೋದು, ವಾಸ್ತು ರಿಲೇಟೆಡ್, ಸೊ ಮತ್ತೆ ಸ್ಪಿರಿಚುವಲ್ ರಿಲೇಟೆಡ್ ಆಗಿರತಕ್ಕಂಥ ಟಾಪಿಕ್ಸ್ಗಳು ಅಥವಾ ಆ ಒಂದು ಸಬ್ಜೆಕ್ಟ್ಸ್ಗಳ ಬಗ್ಗೆ ನಾನು ನಿಮಗೆ ವಿಡಿಯೋಗಳ ಮುಖಾಂತರ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ಮತ್ತು ಇವತ್ತಿನ ಒಂದು ಏನು ಒಂದು ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿಯ ಈ ಒಂದು ವಿಷಯಗಳ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದರ ಬಗ್ಗೆ ತಮ್ಮಗಳಿಗೆ ಯಾವುದೇ ಒಂದು ರೀತಿಯ ಒಂದು ಇನ್ಫಾರ್ಮೇಷನ್ಸ್ ಅಥವಾ ನಿಮಗೆ ಒಂದು ಕ್ಲಾರಿಫಿಕೇಶನ್ ಬೇಕಾದಲ್ಲಿ ನೀವು ನನ್ನನ್ನು ಸಂಪರ್ಕಿಸಬಹುದು. ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ ಬಂದ್ಬಿಟ್ಟು 9481815739. ಓಕೆ, ಮತ್ತು ನಿಮ್ಮ ಒಂದು ಲೈಕ್ ವೈಯಕ್ತಿಕವಾಗಿರತಕ್ಕಂಥ ಡೀಟೇಲ್ಸ್ಗಳಿದ್ರೂ ಕೂಡ ನಾನು ನಿಮಗೆ ಅದರ ಲೈಕ್ ಯಾವ ರೀತಿಯಲ್ಲಿ ಅನಾಲಿಸಿಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ನೀಡ್ತೀನಿ. ಇಷ್ಟನ್ನು ನಾನು ತಿಳಿಸಿ ಈ ಒಂದು ಸೆಷನನ್ನು ಅಥವಾ ಈ ಒಂದು ಎಪಿಸೋಡನ್ನು ನಾನು ಇಲ್ಲಿಗೆ ನಾನು ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ತಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು.